ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗ್ತಿರುವಂಥದ್ದು ಒಂದಿದೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಅವರು ಹರಿಹಾಯ್ತಿದ್ರೆ ಮತ್ತೊಂದೆಡೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ವ್ಯಕ್ತವಾಗ್ತಿರುವಂಥದ್ದು. ಈ ಬಗ್ಗೆ ಮಾತ್ರ ನಿಮ್ಮ ಜೊತೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಬಿಜೆಪಿಯ ಹಿರಿಯ ನಾಯಕರು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕಂತೇಳಿ ಭಾಳಷ್ಟು ನಾಯಕರು ಕೂಡ ಸಭೆಗಳನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಯಡಿಯೂರಪ್ಪನವ್ರ ಮನೆಯಲ್ಲಿ ಸಭೆ ಆಗಿದೆ. ಇದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ನಮ್ಮದೇನೂ ಪ್ರತಿಕ್ರಿಯೆನೇ ಇಲ್ಲ. ಅದ್ರ ಬಗ್ಗೆ ನಾವು ಯಾವ ಪ್ರತಿಕ್ರಿಯೆನೂ ಕೊಡೋದಿಲ್ಲ. ಯಾಕಂದ್ರೆ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ಹೋರಾಟ ಇರೋದು ವಕಫ್ ವಿರುದ್ಧ ಹೋರಾಟ ಹೊರತು ಈ ಉಚ್ಚಾಟನೆ ಪಚ್ಚಾಟನೆ ಹೋರಾಟ ಅಲ್ಲ. ಯಾರು ಯತ್ನಾಳ್ ಅವರು ಇಂದು ನಿನ್ನೆ ಬಿಜೆಪಿ ಸೇರಿದವರಲ್ಲ, ಭಾಳ ವರ್ಷದಿಂದ ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿ ಸಿದ್ಧಾಂತಕ್ಕೆ ಹೊಂದ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ನೋಡಿ, ಈಗ ಕೆಲವು ಮಂದಿಗೆ ಪಾಪ ಅವ್ರಿಗೆ ಗುರುತಿರೋದಿಲ್ಲ, ಅವ್ರಿಗೇನೋ ಮೈಂಡ್ ವಾಶ್ ಮಾಡಿರ್ತಾರೆ, ಅವ್ರು ಮಾತಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಏನೋ ಕೊಡಲಿಲ್ಲ. ಈಗ ನಾವು ನಿರ್ಣಯ ಮಾಡಿದ್ವಿ ನಮ್ಮ ಕೋರ್ ಕಮಿಟಿಯಲ್ಲಿ ಯಾವುದೇ ರೀತಿ ಪಕ್ಷದ ಇಲ್ಲೇನು ಬೆಳವಣಿಗೆ ನಡೆದೋ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ. ಕೇವಲ ವಕಫ್ ಬಗ್ಗೆ ಕೇಳ್ರಿ, ನಮ್ಮ ಮೂಡಾ ಬಗ್ಗೆ ಕೇಳ್ರಿ, ನಮ್ಮ ವಾಲ್ಮೀಕಿ ನಿಗಮದ ಹಗರಣ ಬಗ್ಗೆ ಕೇಳ್ರಿ, ನಮ್ಮ SC/ST ಕಾರ್ಪೊರೇಷನ್ 24,000 ಕೋಟಿ ರೂಪಾಯಿ ಅವರ ಹಣವನ್ನು ಗ್ಯಾರಂಟಿಗೆ ಹಾಕಿದ್ರ ಬಗ್ಗೆ ಕೇಳ್ರಿ. ಇದ್ರ ಬಗ್ಗೆ ನಾವು ಅಷ್ಟೇ ಚರ್ಚೆ ಮಾಡೋದು. ಆದರೆ ಪಕ್ಷದಲ್ಲಿ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ನಾವೇನು ಚರ್ಚೆ ಮಾಡೋದಿಲ್ಲ. ಈ ಬಣ ಬಡಿದಾಟ ಇರೋದು ನಿಜಾನ ಸರ್? ಹಂಗಾರೆ ವಿಜೇಂದ್ರ ಬಣ, ಯತ್ನಾಳ್ ಅವ್ರ ಬಣ ಅಂತೇಳಿ ಅಂದರೆ ಅವ್ರು ಆಲ್ರೆಡಿ ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಕೂಡ ದೂರು ಕೊಟ್ಟಿದ್ದಾರೆ. ಇವತ್ತು ನಿಮಗೂ ಕೂಡ ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಬಾ ಅಂತೇಳಿ ಕರ್ಸ್ಕೊತಿದ್ದಾರೆ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ನಾವೆಲ್ಲ BJPನೇ, ಬಣನೇ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಒಂದೇ ಬಣ. ನಾವೇನು ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ, ಯಾರನ್ನು ನಾವು ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ. ನಾವು ಕೇವಲ ವಕಫ್ ಬಗ್ಗೆ ಮಾತಾಡ್ತಾ ಇದ್ವಿ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಹೋರಾಟ ಹೊರತು ಜನರಿಗಾಗಿ, ರೈತರಿಗಾಗಿ, ಮಠ ಮಂದಿರ ರಕ್ಷಣೆಗಾಗಿ ಹೋರಾಟ ಹೊರತು ಯಾರನ್ನೂ ಉಚ್ಚಾಟನೆ ಮಾಡಿರಿ, ಯಾರನ್ನೂ ಹೊರಗೆ ಹಾಕ್ರಿ ಅನ್ನುವಂಥ ಹೋರಾಟ ನಮ್ಮದಲ್ಲ. ಈಗ ಸಾಕಷ್ಟು ಹಿರಿಯ ನಾಯಕರು ಕೂಡ ಒಂದಾಗಲಿ, ಯತ್ನಾಳ್ ಅವರು ವಿಜೇಂದ್ರ ಅವರು ಒಂದಾಗಲಿ, ಇಬ್ಬರು ಪಾಪ್ಯುಲರ್ ಲೀಡ್ರು ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ಈ ಹೈಕಮಾಂಡ್ ನಾಯಕರಿಗೂ ಕೂಡ ಭೇಟಿ ಆಗ್ತಿದೆ, ಏನೆಲ್ಲ ಬೆಳವಣಿಗೆಗಳಾಗ್ಬೋದು? ನಾವು ನೋಡಿ, ನಮಗೇನು ಆಹ್ವಾನ ಬಂದಿಲ್ಲ. ಇವತ್ತೇನೋ ನೀವು ಹೇಳಕತ್ತೀರಿ, ನನಗೆ ಯಾವ ಆಹ್ವಾನ ಬಂದಿಲ್ಲ. ನಾವು ಹೋಗ್ಲಕತ್ತಿದ್ದು ನಮ್ಮದು ಸಕ್ಕರೆ ಕಾರ್ಖಾನೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಬರ್ತಾಯಿದೆ, ನಮ್ಮ ವಕೀಲರು ಭೇಟಿ ಆಗೋದಿದೆ. ಅದ್ರ ಜೊತೆಗೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ನಮ್ಮ ಎಲ್ಲ ಸದಸ್ಯರು ಬರ್ತಾಯಿದ್ದಾರೆ. ಅವ್ರಿಗೆಲ್ಲ ಕುಡ್ಕೊಂಡು ನಾವು ಜಗದಾಂಬಿಕಾ ಪಾಲ್ ಏನು ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಅದ, ಅವ್ರು ಭೇಟಿಗೆ ಹೊಂಟೀವಿ. ಈಗ ವಿಜೇಂದ್ರ ಅವ್ರು ವಕ್ಫ್ ಬೋರ್ಡ್ ಭೂ ಕಬಳಿಕೆ ವಿರುದ್ಧನ ವಿಜೇಂದ್ರ ಒಂದು ಟೈಮ್ನಾಗ ಕರೆ ಕೊಡ್ತಾರೆ. ಈಗ ನೀವು ಒಂದು ಹಂತದ ಹೋರಾಟ ಮಾಡ್ತಾ ಇದ್ದೀರಿ ಸರ್. ಈ ಕಾರ್ಯಕರ್ತರಲ್ಲಿ ಇದೊಂದು ನಿಲುವು ಆಗಂಗಿಲ್ಲ? ಮೊದಲು ಕರೆ ಕೊಟ್ಟವ್ರು ನಾವೇ, ಪ್ರವಾಸ ಮಾಡ್ತೀನಿ ಅಂದವ್ರು ನಾವೇ, ಬಿಜಾಪುರದಲ್ಲಿ ಹೋರಾಟ ಪ್ರಾರಂಭ ಮಾಡಿದವರು ನಾವೇ. ಎಲ್ಲದಕ್ಕೂ ಮೊದಲಿಗರು ನಾವು ಅದೀವಿ. ನಾವು ಮತ್ತೊಬ್ಬರು ಕಾಪಿ ಮಾಡಿಲ್ಲ. ಅಂದ್ರೆ ರಾಜ್ಯಾಧ್ಯಕ್ಷರು ಅವರಲ್ಲ ಸರ್, ನಿಮ್ಮ ಪಾರ್ಟಿ ಇದು ವಕಫ್ ಒಂದು ಪಕ್ಷಕ್ಕೆ ಸೀಮಿತ ಇಲ್ರಿದು, ಸಮಸ್ತ ಭಾರತಕ್ಕೆ ಸಂಬಂಧಪಟ್ಟಂಥದ್ದು. ಸಮಸ್ತ ಕರ್ನಾಟಕದ ರೈತರು, ಬಡವರು, ದಲಿತರ ಜಮೀನು ಇವತ್ತು ವಕಫ್ ಮಾಡಿದ್ದಾರೆ. ಅದರ ವಿರುದ್ಧ ಹೋರಾಟ ಹೊರತು ನಾವೇನು BJP ವಿರುದ್ಧ ಹೋರಾಟ ಅಲ್ಲ. ನಮ್ಮ ಹೋರಾಟ ಇರೋದು ಈಗ ತಿದ್ದುಪಡಿ ಅಂತ ತರ್ತಾ ಇದ್ದಾರೆ ಪ್ರಧಾನಮಂತ್ರಿ ಮೋದಿಯವರು, ಅದಕ್ಕೆ ಒಂದು ಬಲ ಕೊಡುವಂಥ ಹೋರಾಟವೇ ಹೊರತು ನಾವು ಎಲ್ಲಿನೂ ಸಹ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಸಿಸ್ಟಮ್ ಇರುತ್ತೆ ಸರ್ ಪಾರ್ಟಿಯಲ್ಲಿ, ಅಧ್ಯಕ್ಷರು ಅಂತ ಇರ್ತಾರೆ. ಸಿಸ್ಟಮ್ ನೋಡ್ರಿ, ದೇಶ ಮೊದಲು ಅಂತ ಹೇಳ್ಯಾರ ನಮಗೆ. ಅದಕ್ಕೆ ನಾವು ದೇಶದ ಮೊದಲು ಕೆಲಸ ಮಾಡಬೇಕು, ಅಲ್ಲಿಂದ ಪಾರ್ಟಿ ಅಂತ ಹೇಳ್ಯಾರ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ನಮಗೆ ಕೊಟ್ಟಂಥ ಬೋಧನೆ, ಲಾಲ್ ಕೃಷ್ಣ ಅದ್ವಾನಿಯವ್ರು ಕೊಟ್ಟಂಥ ಬೋಧನೆ. ಇಷ್ಟು BJP ಶಾಸಕ ಬಸನಗೌಡ ಪಾಟೀಲ್ ಅವರು ಹೇಳ್ತಿರುವಂಥದ್ದು. ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.